ನಾನು NV ಪಡಿಯಾರ್, ಡೈರೆಕ್ಟರ್ ಕಬ್ಬು, ನಿರಾನಿ ಗ್ರೂಪ್ ಆಫ್ ಕಂಪ್ನೀಸ್ ಮುಧೋಳ. ಆತ್ಮೀಯ ರೈತ ಬಾಂಧವರೇ, ಎಲ್ಲರದ ನಂದ ನಮಸ್ಕಾರಗಳು. ಈಗ ಇವತ್ತಿನ ದಿವಸ ನಮ್ಮ MRN ಗ್ರೂಪ್ ಆಫ್ ಕಂಪ್ನೀಸ್ CMD ಅಂತ ನಿರಾನಿ ಸಾಹೇಬರು ಯಾವತ್ತು ರೈತ ಕುಟುಂಬದಿಂದ ಬಂದಿದ್ದವರು, ರೈತರದ್ದು ಆದಾಯ ಹೆಂಗೆ ಹೆಚ್ಚು ಮಾಡಬೇಕು, ರೈತರಿಗೆ ಇನ್ಕಮ್ ಹೆಂಗೆ ಬರಬೇಕು, ಆ ವಿಚಾರದಲ್ಲಿ ಅವರು ಇನ್ನು ಬೇರೆ ನಾನಾ ಥರ ಬೇರೆ ಉದ್ಯೋಗ ಮಾಡಿದ್ರೆ ಇದಕ್ಕಿಂತ ಅವ್ರಿಗೆ ಡಬಲ್ ಟ್ರಿಬಲ್ ಪ್ರಾಫಿಟ್ ಹಾಕಿದ್ರು. ಬಟ್ ಇದು ಮಾಡ್ತಾ ಇಲ್ಲ. ರೈತ ಕುಟುಂಬದಿಂದ ಬಂದಿದ್ದವರು ರೈತರಿಗೆ ಆದಾಯ ಹೆಚ್ಚಾಗಲಿ, ರೈತರಿಗೆ ಲಾಭ ಆಗಲಿ ಅಂತೇಳಿ ಯಾವತ್ತೂ ವಿಚಾರ ಮಾಡ್ತಾರೆ. ಈ ವಿಷಯದಲ್ಲಿ ಈಗ ನಮ್ಮ ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ ಡಾಕ್ಟರ್ ಮೇಡಮ್ ಸೀಮಾ ಪರೋಹ ಹಾಗೂ ಅಡ್ವಾಂಟೇಜ್ ಸೀಡ್ಸ್ ಕಂಪ್ನಿ ಲಿಮಿಟೆಡ್ ಹೈದರಾಬಾದ್, ಭಾರತ್ ಪೆಟ್ರೋಲಿಯಂ ಕಂಪನಿ ನೋಯ್ಡಾ ಹಾಗೂ IIMR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲಿಟರಿ ರಿಸರ್ಚ್ IIMRದವರು ಕೂಡಿಸಿ ಇದು ಒಂದು ಭಾರತ ದೇಶದಲ್ಲಿ ಮೊದಲಿಂದ ಪ್ರಾಜೆಕ್ಟ್ ಸ್ವೀಟ್ ಸಿಹಿ ಜ್ವಾಡ ಅಂತೇಳಿ ತಗೊಂಡಾರ. ಈ ಪ್ರಾಜೆಕ್ಟ್ನಲ್ಲಿ ಈ ವರ್ಷ ನಾವು ಜೂನ್ ತಿಂಗಳದ 2ನೇ ವಾರಿಗೆ 3ನೇ ವಾರ ನಡು ಸರ್ವಸಾಧಾರಣ ಒಂದು 500 ಎಕರೆ ಬೇಡಿ ಸೋಯಿಂಗ್ ಮಾಡಿದೆವು. ಈಗ ಬೇಡಿ ತಯಾರಾಗಿ ಒಂದು 10-12 ದಿವಸದಾಗ ಹಾರ್ವೆಸ್ಟಿಬಲ್ ಮೋಡ್ನಾಗ ಅದೇ. ಮತ್ತು ನಾವು ಈಗೆಲ್ಲ ಕ್ರಾಪ್ ನೋಡಕತ್ತೀರಿ. ಇದು ಕ್ರಾಪ್ನು ನಿಮ್ಮ ಮುಂದೆ ಕಾಣ್ಲಿಕ್ಕತ್ತೈತೆ. ಇದು ಹೆಂಗೆ ನಿಮ್ಗೆ ಅನಿಸ್ತತೆ ನೋಡ್ರಿ. ಇದು ಕ್ರಾಪ್ ನಮ್ಗೆ ಅನ್ಸ್ಬಿಟ್ಟ ಮಾನ್ಯ ನಾವು ಚಿಕ್ಕ ಪಡ್ಸಲ್ಗಲ್ಲಿ ಒಬ್ಬ ರೈತರದು ಹಾರ್ವೆಸ್ಟ್ ಮಾಡಿದಾಗ ಎಕರೆಕ 23 ಟನ್ ಉತ್ಪನ್ನ ಬಂದೈತೆ. ಹಾಗೂ ಇದು ನಾವು ಬೀಜ ಸೋಯಿಂಗ್ ಕೊಡ್ಲಿಕ್ಕೆ ಬಿಫೋರ್ ನಿಮಗೆ ಟನ್ನಿಗೆ 3350 ರೂಪಾಯಿ ನಿಮಗೆ ಫ್ಯಾಕ್ಟ್ರಿಗೆ ಸಾಗಾಣಿಕೆ ಕಟಾವು ಮಾಡಿ ಕೊಟ್ಟರೆ 3350 ರೂಪಾಯಿನ ಪ್ರತಿ ಟನ್ನಿಗೆ ಪೇಮೆಂಟ್ ಮಾಡ್ತೀವಿ. ಅದರಿಂದ ಡೆಫಿನೆಟ್ಲಿ ರೈತರಿಗೆ ಫಾಯ್ದೆ ಆಗ್ತೈತೆ. ಈ ಪ್ರಾಜೆಕ್ಟ್ನಲ್ಲಿ ಇದು ಫಸ್ಟ್ ಪ್ರಾಜೆಕ್ಟ್ ಅದೇ ಇಂಡಿಯಾನಲ್ಲಿ, ಭಾರತ ದೇಶದಲ್ಲಿ ಬರೀ 2 ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ. ಇದ್ರಾಗ ನಮ್ಮ ನಿರಾನಿ ಗ್ರೂಪ್ ಆಫ್ ಕಂಪ್ನೀಸ್ ಇದು ಪ್ರಾಜೆಕ್ಟ್ ಒಂದು ಹೆಮ್ಮೆಯ ವಿಷಯ. ಈ ಪ್ರಾಜೆಕ್ಟ್ನಲ್ಲಿ ಈಗ ನಾಳೆ 10-12 ದಿವಸ ನಂತರ ನಾವು ಹಾರ್ವೆಸ್ಟ್ ಮಾಡಿ ಯಾವಾಗ ಇದು ಎಲ್ಲ ನಮಗೆ ಕ್ಯಾಲಿಬ್ರೇಷನ್ ಗುರ್ತಾಕತ್ತೆ, ರೈತರದ್ದು ಎಷ್ಟು ಉತ್ಪನ್ನ ಬಂತು, ಎಷ್ಟು ಇಥನಾಲ್ ಪ್ರೊಡಕ್ಷನ್ ಆಕತ್ತೆ, ಎಷ್ಟು ರಿಕವರಿ ಆಕತ್ತೆ. ಸೊ ಅದರ ಮೇಲೆ ಜರಕರ್ತ ಸಕ್ಸಸ್ಫುಲ್ ಆತಂದ್ರೆ ಇಡೀ ದೇಶದಲ್ಲಿ ಭಾರತ ಸರ್ಕಾರದವರು ರೈತರಿಗೆ ಸಿಹಿ ಜ್ವಾಡ ಹೋಗ್ಬೇಕಂತ ಅವರು ಅಡ್ವೈಸ್ ಮಾಡ್ತಾರೆ. ಅದರ ಜೊತೆ ಬರೀ ರೈತರಿಗೆ ಒಂದೇ ಲಾಭ ಆಗೋದಿಲ್ಲ. ಇದರ ಜೊತೆ ಶುಗರ್ ಇಂಡಸ್ಟ್ರಿಗೇನು ಸೀಸನ್ ಚಾಲೂಕ್ಕಿಂತ ಮೊದಲಾಗಿ 2 ತಿಂಗಳ, ಸೀಸನ್ ಮುಗಿದ ನಂತರನೂ 2 ತಿಂಗಳ ಈ ಬೇಡಿ ಹಾಕೊಂಡು ಸೀಸನ್ ಮುಂದುವರಿಸಲಿಕ್ಕೆ ಅನುಕೂಲ ಆಗ್ತೈತೆ. ಸೊ ಕ್ರಷಿಂಗ್ನು ಹೆಚ್ಚಾಕತ್ತೆ, ಲಿಕ್ವಿಡಿಟಿನೂ ಆಕತ್ತೆ. ಅದರಿಂದ ರೈತರಿಗೆ ಕಬ್ಬಿನ ಪೇಮೆಂಟ್ ಮಾಡೋಕ್ಕೂ ಜಲ್ದಿ ಪೇಮೆಂಟ್ ಮಾಡೋಕ್ಕೂ ಭಾಳ ಅನುಕೂಲ ಆಗತ್ತೆ. ಧನ್ಯವಾದಗಳು. ನಮಸ್ಕಾರ.